ಶುಗರ್ನಿಂದ ಏನಾಗೋದು, ಒಂದು ಸಕ್ಕರೆ ಆಗೈತಿ, ಇನ್ನೊಂದು ಸಾರಾಯಿ ಆಗ್ತೈತಿ. ಅದು ಎಲ್ಲೋ ನಿಮ್ಗೆ ಬೆಲ್ಲ ಆಗ್ತದೆ, ಬೆಲ್ಲ ಜನಕ್ಕೆ ಉಪಯೋಗ ಆಗ್ತದೆ. ಎಲ್ಲ ಬೆಲ್ಲದ ಚಹಾ ಕುಡಿಯೋದು ಜನ ಹೆಚ್ಚಾಗ್ತಾ ಇದ್ದಾರೆ ಕಾಲಕ್ಕೆ ತಕ್ಕಂಗೆ. ಅದಕ್ಕೆ ಪ್ರತಿಯೊಂದು ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗ್ತದೆ. ಅದಕ್ಕೆ ಸರ್ಕಾರ ಮಾಡಲಿ, ಅವರೇ ಕೊಡಲಿ ಅಂತ ನೀವು ಕೂತ್ಕೊಳ್ಕಿಂತಲೂ ನಾವು ಹೇಳೋದು, ನನ್ನ ಸಲಹೆ ಏನಪ್ಪ ಅಂತಂದ್ರೆ, ನೀವು PKPS ಅದ ಬರೀ ಬೆಳಗಾವಿ ಜಿಲ್ಲೆ ಒಂದು ಎಕ್ಸಾಂಪಲ್ ಆಗಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು BDCC ಬ್ಯಾಂಕ್ ಯಾರ ಸಲುವಾಗಿ ಅದು? BDCC ಬ್ಯಾಂಕ್ ಇರೋದ ನಮ್ಮ ರೈತರ ಸಲುವಾಗಿ. ಆ ಪ್ರತಿ ಒಬ್ಬ ವ್ಯಕ್ತಿಗೆ ಕೊಡೋಕ್ಕಿಂತಲೂ ಆ ಭೂಮಿ ಅವ್ರು ಕೊಡೋರು ಕೊಡಲಿ, ಅವ್ರಿಗೆ ತೊಗೊಳ್ಳಿ. ಅವರು ಶೂನ್ಯ ಬಡ್ಡಿದರದಲ್ಲ ಬೆಳೆಸಲ್ಲದು. ಅದ್ರ ನಂತರದಲ್ಲೇ ತಮ್ಮ ಬೆಳೆದ ಬೆಳೆಯನ್ನು ತಾವು ಮಾರಾಕತ್ತಿದ್ದಾರೆ, ರೇಟ್ ಅವ್ರಿಗೆ ಬರ್ತದೆ, ಬಂದ ಲಾಭ ಅವ್ರಿಗೆ ಆಗ್ತದೆ. ಮತ್ತು ವ್ಯಾಪಾರಸ್ಥರಿಗೆ ಅವ್ರಿಗೆ ಲಾಸ್ ಇಲ್ಲಲ್ಲ. ಯಾಕಂದ್ರೆ ಅವ್ರು ತಮ್ಮ ಗಾಡಿ ಗೋಡ ಮಾಡ್ಕೊಂಬಂದು ತೊಗೊಂಡು ಯಾರಿಗೆ ಎಷ್ಟು ಬೇಕು ಅದು ತೊಗೊಂಡು ಹೋಗಿಲ್ಲ ಅವರು. ವೆರಿ ಸಿಂಪಲ್ ಅಲ್ರಿ. ಒಂದು 4 ರೂಪಾಯಿ ಅವ್ರಿಗೂ ಉಳಿತದೆ, ನಿಮಗೆ ಸಾರಿಗೆದು ಉಳಿತೈತಿ, ಅಲ್ಲಿ 4 ಮಂದಿ ಉದ್ಯೋಗ ಆಗ್ತದೆ. ಮುಂದೆ ನಿಮ್ಮ ಬೆಳೆಗಳು ನೀವು ಕಾಲ ಮಾಡ್ತೀರಿ, ಮತ್ತು ಉಳಿತೈತಿ, ರೇಟ್ ಬಂದಾಗ ಮಾರಾಕ ಬರ್ತದೆ. ಇದಕ್ಕೊಂದು ಬೆಸ್ಟ್ ಯಾವುದೈತೆ ರೀ? ಮತ್ತು ಈಗಾಗಲೇ BDCC ಒಳಗೆ 8,000 ಕೋಟಿ ರೂಪಾಯಿ ಐತೆ ಅಂತೇಳಿ ಎಲ್ಲರೂ ಹೇಳಿದ್ದಾರೆ. ಹೀಗಾಗಿ ಎಲ್ಲರೂ ಅಲ್ಲಿ 7,000 ಕೋಟಿ ಅಂತ ಎಲ್ಲ ಕಾಂಪಿಟೇಷನ್ ಮಾಡಿದ್ರು. ಮನೆ ಏನೈತೆ ಎಲ್ಲ ನೋಡಿದ್ರಿ ನೀವು. BDCC ಹಿಂಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದ್ದಾವೆ BDCCಗಳು. ಅವ್ರ ಮೂಲಕ ನೀವು ಅವ್ರಿಗೆ ಗೌರ್ಮೆಂಟಿಗೆ ಈಗ ನೋಡಿರಿ, ಗೌರ್ಮೆಂಟಿಗೆ ಯಾರಿಗೆ ಮೋದಿ ಸಾಹೇಬರು ಅದಾನಿ ಅವ್ರಿಗೆ ಏನು ಮಾಡಿದ್ರು ರೀ? ಹರಿಯಾಣದ ಅಲ್ಲೇ ಏನಪ್ಪ ಅಂದ್ರೆ ಗೋಡಾನು ಕಟ್ಟಿಸ್ಕೊಡಕ್ಕೆ ಸ್ಟೇಟ್ ಬ್ಯಾಂಕಿಂದ ಅಥವಾ ನಮ್ಮ ಸೆಂಟ್ರಲ್ ಬ್ಯಾಂಕಿನಿಂದ ಸಾಲ ಎಸೆದು ಕೊಟ್ಟರು ಸಾಕಷ್ಟು. ಆದರೆ ನೀವು ಇಲ್ಲೇ ನಿಮ್ಮ BDCC ಬ್ಯಾಂಕ್ಗಳಿದ್ದಾವೆ, ಅವು ದುಡ್ಡು ತೊಗೊಂಡು ಅಲ್ಲಲ್ಲ ಪ್ರತಿಯೊಂದು ಹಳ್ಳಿ 2 ಹಳ್ಳಿ ನಡಕ್ಕೆ ಗೋಡಾನು ಎಷ್ಟು ಬೇಕಾಗ್ತದೆ ಪಕ್ಕಾಳ ಅದು ಸಂಗ್ರಹ ಮಾಡಿಕೊಳ್ಳೋದು, ಅದು ಇದೇ ಮಾರ್ಕೆಟ್ ಮಾಡೋದು. ಸಹಜರು ಬರ್ತಾರೆ, ಎಲ್ಲಿರ್ತೀರಿ ಶೆಟ್ಟಿ ಬಿಟ್ಟರೆ ಪಟ್ನ ಹಂಗೆ ರೈತ ನಮ್ಮ ಕಾಳಗ ನೆಲ್ಲಿಟ್ಟಿರ್ತಾನೆ. ಅಷ್ಟು ಇಷ್ಟು ಏನು ಮಾಡ್ತಾನೆ ಅವನಾದ್ರೂ ಪಾಪ ಏನು ಮಾಡ್ತಾನೆ, ವ್ಯಾಪಾರ ತೊಗೊಂಡೋಗಿ ಮಾರ್ತಾನೆ, ಅವಿಲ್ಲ ಬಂದು ತೊಗೊಂಡು ಹೋಗ್ತಾನೆ. ಇದರಿಂದ ರೈತರು 2 ರೀತಿ ಲಾಭಗಳಾಗ್ತವೆ. ಒಂದು ಮಾರ್ಕೆಟ್ ಆಗ್ತದೆ, 2 ತಮ್ಮ ಕಾಲ ರಕ್ಷಣೆ ಆಗ್ತಾವೆ. ಮನೆ ಇಟ್ಕೊಂಡು ಹೋಗಿಂದ್ಲು ಅಲ್ಲಿ ರಕ್ಷಣೆ ಮಾಡಿದಾಗ ಮಿನಿಮಮ್ ಒಂದಿಷ್ಟು ಏನೋ ನೀವು ರೇಟ್ ಕಟ್ಟಿರಿ, ಬಾಡಿಗೆ ಮಾಡಿರಿ. ಆ ಬಾಡಿಗೆಯಿಂದ ಅದು ಸಾಲು ಬಗೆಹರಿತಾ ಹೋಗ್ತದೆ. ನೀವು ತೊಗೊಂಡಂಥ ಸಾಲ ಮತ್ತು ನೀವು ಸ್ವತಃ ಶ್ರಮ ವಹಿಸೋ ನಿಮ್ಮ ಶ್ರಮದಿಂದ ಅನೇಕ ಒಂದಿಷ್ಟು ದುಡ್ಡು ಉಳಿತದೆ. ನಿಮ್ಮ ಡೆವಲಪ್ಮೆಂಟ್ ಆಗ್ತದೆ, ನಿಮ್ಮ ಹಳ್ಳಿ ನೀವು ಡೆವಲಪ್